ಬೇಸಿಗೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಣ ಬಿಸಿಲಿಗೆ ಬೆಂದ ಜನ ಫುಲ್ ಖುಷಿಯಾಗಿದ್ದಾರೆ. ಕೆಲವೆಡೆ ಅಕಾಲಿಕ ಮಳೆ ಅವಾಂತರ ಸೃಷ್ಟಿಸಿದೆ. ಬೇಸಿಗೆಯಲ್ಲೂ ಮಳೆರಾಯನ ಅಬ್ಬರ, ಧರೆಗೆ ತಂಪೆರೆದ ವರುಣ, ಜನ ಖುಷ್. ರಣರಣ ಬಿಸಿಲಿಗೆ ರಾಜ್ಯದ ಜನ ಬೆಂದು ಹೋಗಿದ್ದಾರೆ. ಭೂಮಿ ಕಾದ ಕಾವಲಿಯಂತಾಗಿದೆ. ಸೂರ್ಯನ ಶಾಖಕ್ಕೆ ಜನ ಮನೆಯಿಂದ ಹೊರಬರೋಕ್ಕೂ ಹೆದರ್ತಿದ್ದಾರೆ. ಗಾಳಿ ಬೀಸ್ತಿಲ್ಲ, ಸೆಕೆ ಸಹಿಸಕ್ಕಾಗ್ತಿಲ್ಲ ಅಂತ ಜನ ಹೈರಾಣಾಗಿದ್ರು. ಇದರ ಮಧ್ಯೆ ವರುಣದೇವ ಎಂಟ್ರಿ ಕೊಟ್ಟು ಧರೆಗೆ ತಂಪೆರೆದಿದ್ದಾನೆ. ಕರುನಾಡಿನ ಹಲವು ಕಡೆ ಮಳೆರಾಯನ ಆರ್ಭಟಕ್ಕೆ ಜನರು ಫುಲ್ ಖುಷಿಯಾಗಿದ್ದಾರೆ. ಮಳೆ ಕಂಡು 2-3 ತಿಂಗಳುಗಳೇ ಆಗೋಗಿತ್ತು. ತಣ್ಣನೆ ಗಾಳಿ ಇಲ್ಲ, ಕೆರೆಗಳೆಲ್ಲ ಬತ್ತಿವೆ, ಬೆಳೆಗಳಿಗೆ ನೀರಿಲ್ಲ. ಬೇಸಿಗೆ ಕಾಲ ಮುಗಿಯೋವರೆಗೂ ಹೆಂಗಪ್ಪ ಜೀವನ ಅಂತ ಜನ ಕಂಗೆಟ್ಟಿದ್ರು. ಆದ್ರೀಗ ವರುಣದೇವ ಬೇಸಿಗೆ ಮಳೆಯನ್ನ ಹೊತ್ತು ತಂದಿದ್ದಾನೆ. ಹಾವೇರಿ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಜನ ಪರದಾಡಿದ್ರು. ಏಕಾಏಕಿ ಸುರಿದಿದ್ರಿಂದ ಮಾರುಕಟ್ಟೆಯಲ್ಲಿದ್ದ ಮೆಣಸಿನಕಾಯಿಯನ್ನ ಉಳಿಸ್ಕೊಳ್ಳೋಕೆ ರೈತರು ಪರದಾಡಿದ್ದಾರೆ. ಮಳೆ ಬಂದ್ರೆ ಒಂದಲ್ಲ ಒಂದು ಅವಾಂತರ ಫಿಕ್ಸ್. ಕೊಪ್ಪಳದ ಜಂಗಮರ, ಕಲ್ಗುಡಿ, ಹನುಮನಹಳ್ಳಿ, ಸಾಣಾಪುರ ಸೇರಿ ಹಲವು ಕಡೆ ಸುರಿದ ಮಳೆಗೆ ಭತ್ತದ ಬೆಳೆ ನೆಲಕಚ್ಚಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಬೆಳೆ ಹಾನಿಯಾಗಿದ್ದು ರೈತರು ಮರುಗಿದ್ದಾರೆ. ಸುಡೋ ಬಿಸಿಲಿನ ಮಧ್ಯೆ ಮಳೆ ಬಿದ್ದರೆ ಜನರಿಗೆ ಮಜ್ಜಿಗೆ ಕುಡಿದಷ್ಟೇ ಖುಷಿಯಾಗ್ತಾರೆ. ಚಿಕ್ಕೋಡಿಯಲ್ಲಿ ವರುಣ ಸಿಂಚನದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬೀದರ್ನಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. ಗಾಳಿ ಗುಡುಗು ಸಹಿತ ಜೋರು ಮಳೆಯಾಗಿದೆ. ನೀರಿನ ಹನಿಗಳು ಭೂಮಿಗೆ ಬೀಳ್ತಿದ್ದಂತೆ ಜನ ಫುಲ್ ಖುಷಿಯಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿಯೊಂದಿಗೆ ವರುಣ ಆರ್ಭಟಿಸಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ವರ್ಷದ ಮೊದಲ ಮಳೆಗೆ ಚಿತ್ರದುರ್ಗ ನಗರದ ಮಂದಿಯಲ್ಲಿ ಸಂತಸ ಮೂಡಿದೆ. ಗುಡುಗು ಮಿಂಚು ಸಹಿತ ಬಿಟ್ಟು ಬಿಡದೆ ಸುರಿದ ಮಳೆ ಧರೆಗೆ ನೀರುಣಿಸಿದೆ. ಸಿಲಿಕಾನ್ ಸಿಟಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬೆಳಗ್ಗೆಯಿಂದ ಸುರಿದ ಮಳೆಗೆ ಕೆಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಬೇಸಿಗೆ ಮಳೆ ಶುರುವಾಗಿದ್ದು ಕಾದ ಕಾವಲಿಯಂತಿದ್ದ ಭೂಮಿಗೆ ವರುಣದೇವ ತಂಪೆರೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕಳ್ಳತನ ದಂಧೆ, ನ್ಯೂಸ್ 18ನಲ್ಲಿ ಕರಾಳ ದಂಧೆ ಅನಾವರಣ. ಕಾನೂನು ಕ್ರಮ ಕೈಗೊಳ್ತೀವಿ ಅಂದ್ರು ಜಿಲ್ಲಾಧಿಕಾರಿ. ವಿವಾದಿತ ಸ್ಥಳದಲ್ಲಿ ಮದರಸಾ ತೆರೆಯಲು ಅನುಮತಿ. ಮೈಸೂರಿನ ಕ್ಯಾತಮಾರನಹಳ್ಳಿಯಲ್ಲಿ ಮದರಸಾ ಓಪನ್ಗೆ ನಿರ್ಧಾರ. ಹೈಕೋರ್ಟ್ಗೆ ಡಿಸಿಯಿಂದ ಮಾಹಿತಿ. ಮೈಸೂರಲ್ಲಿ ದುರ್ಗಾದೇವಿ ಮೆರವಣಿಗೆ ವೇಳೆ ಪುಂಡರ ಆವಾಜ್. ಪೊಲೀಸ್ ಠಾಣೆಗೆ ಕಲ್ಲು ಎಸೆಯುತ್ತೇವೆ ಅಂತ ಪುಂಡಾಟ. ಗಲಾಟೆ ಬಿಡಿಸಲು ಬಂದ ಮುಖ್ಯಪೇದೆ ಮೇಲೆ ಹಲ್ಲೆ. ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗ್ತಿದೆ ಸರ್ಕಾರಿ ಶಾಲೆ. ರಾತ್ರಿ ಹೊತ್ತಲ್ಲಿ ಸ್ಕೂಲ್ ಆವರಣದಲ್ಲಿ ಕುಡುಕರ ಹಾವಳಿ. ಶಿವಮೊಗ್ಗದ ಶಿರಾಳಕೊಪ್ಪದ ಸರ್ಕಾರಿ ಶಾಲೆಯಲ್ಲಿ ಘಟನೆ. ಪೊಲೀಸ್ ಠಾಣೆಯಲ್ಲಿ ಪ್ರೇಮಿಗಳಿಗೆ ಮದುವೆ. ಯುವತಿ ಕಾಲುಂಗರ ತೊಡಿಸಿದ ಸಬ್ ಇನ್ಸ್ಪೆಕ್ಟರ್. 6 ವರ್ಷಗಳಿಂದ ಪ್ರೀತಿಯಲ್ಲಿದ್ದವರಿಗೆ ಮದುವೆ ಮಾಡಿದ ಶಿಡ್ಲಘಟ್ಟ ಪೊಲೀಸರು. ಉಡುಪಿಯ ಕಾಪು ದೇಗುಲಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ. ಮಾರಿಯಮ್ಮ ಉಚ್ಚಂಗಿ ದೇವಿಯ ದರ್ಶನ ಪಡೆದ ಅಶ್ವಿನಿ. ದೇಗುಲದ ವತಿಯಿಂದ ಗೌರವಾರ್ಪಣೆ.